ಒಂದು ಸಣ್ಣ ಹಳ್ಳಿಯಲ್ಲಿ ಕಾವೇರಿ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ರಾಮು. ಅವನು ಮೀನುಗಾರ. ಪ್ರತಿದಿನ ಬೆಳಿಗ್ಗೆ ನದಿಗೆ ಹೋಗಿ ಜಾಲ ಹಾಕುತ್ತಿದ್ದ. ಆದರೆ ಇತ್ತೀಚೆಗೆ ಏನೋ ಭಯಂಕರವಾಗಿತ್ತು. ನದಿಯಲ್ಲಿ ದೊಡ್ಡ ಮೊಸಳೆ ಒಂದು ಕಾಣಿಸುತ್ತಿತ್ತು. ಅದು ಸಾಮಾನ್ಯ ಮೊಸಳೆಯಂತೆ ಇರಲಿಲ್ಲ. ಅದರ ಕಣ್ಣುಗಳು ಬುದ್ಧಿವಂತಿಕೆಯಿಂದ ತುಂಬಿದ್ದವು. ಹಳ್ಳಿಯವರು ಅದನ್ನು ರಾಜಮೊಸಳೆ ಎಂದು ಕರೆಯುತ್ತಿದ್ದರು. ಒಂದು ದಿನ ರಾಮುವಿನ ಸಣ್ಣ ಮಗಳು ಲಕ್ಷ್ಮಿ ನದಿಯಲ್ಲಿ ನೀರು ತುಂಬಲು ಹೋದಳು. ಅಲ್ಲಿ ಆ ಮೊಸಳೆ ಕಾಣಿಸಿತು. ಆದರೆ ಅದು ಅವಳನ್ನು ತಿನ್ನಲಿಲ್ಲ. ಬದಲಿಗೆ ತನ್ನ ಬಾಯಿಯಿಂದ ಒಂದು ಹಳೆಯ ಚಿನ್ನದ ಮುದ್ರೆಯನ್ನು ಹೊರಗೆ ಉಗುಳಿತು. ಲಕ್ಷ್ಮಿ ಅದನ್ನು ತೆಗೆದುಕೊಂಡು ತಂದು ತಂದೆಗೆ ತೋರಿಸಿದಳು. ರಾಮು ಆಶ್ಚರ್ಯಗೊಂಡ. ಅದು ತನ್ನ ತಂದೆಯ ಕಾಲದ ದೊಡ್ಡ ಖಜಾನೆಯ ಸುಳಿವು ಎಂದು ಅನಿಸಿತು. ರಾತ್ರಿ ಕನಸಿನಲ್ಲಿ ಆ ಮೊಸಳೆ ಮಾತನಾಡಿತು. ನಾನು ಸಾಮಾನ್ಯ ಮೊಸಳೆ ಅಲ್ಲ, ನಾನು ಈ ನದಿಯ ರಕ್ಷಕ. 100 ವರ್ಷಗಳ ಹಿಂದೆ ಒಬ್ಬ ರಾಜನು ತನ್ನ ಖಜಾನೆಯನ್ನು ನದಿಯಲ್ಲಿ ಮುಳುಗಿಸಿದ್ದ. ಆದರೆ ಅದನ್ನು ತೆಗೆಯುವುದಕ್ಕೆ ಸರಿಯಾದ ವ್ಯಕ್ತಿ ಬರಲಿಲ್ಲ. ನೀನು ಆ ವ್ಯಕ್ತಿ. ಮರುದಿನ ರಾಮು ನದಿಗೆ ಹೋದ. ಮೊಸಳೆ ಅವನನ್ನು ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ನದಿಯ ಆಳಕ್ಕೆ ಕರೆದುಕೊಂಡು ಹೋಯಿತು. ಅಲ್ಲಿ ಒಂದು ಪುರಾತನ ಗುಹೆ. ಗುಹೆಯಲ್ಲಿ ಚಿನ್ನ, ವಜ್ರಗಳು, ಹಳೆಯ ಪುಸ್ತಕಗಳು ತುಂಬಿದ್ದವು. ಆದರೆ ಒಂದು ಶಾಪವಿತ್ತು. ಖಜಾನೆ ತೆಗೆದ ವ್ಯಕ್ತಿ ತನ್ನ ಜೀವನದ ಅತ್ಯಂತ ದೊಡ್ಡ ಸತ್ಯವನ್ನು ಜನರೊಂದಿಗೆ ಹಂಚಿಕೊಳ್ಳಬೇಕು ಎಂದು. ರಾಮು ಖಜಾನೆ ತೆಗೆದುಕೊಂಡು ಮೇಲೆ ಬಂದ. ಹಳ್ಳಿಯವರಿಗೆ ಹೇಳಿದ, ನಾವು ಎಲ್ಲರೂ ಒಂದು ಕುಟುಂಬ. ಈ ಖಜಾನೆ ನಮ್ಮೆಲ್ಲರದು. ಆದರೆ ನಾನು ಒಂದು ಸತ್ಯ ಹೇಳುತ್ತೇನೆ. ನಾನು ಈ ಹಳ್ಳಿಯವರಲ್ಲ, ನಾನು ಬೇರೆ ಊರಿನಿಂದ ಬಂದಿದ್ದೇನೆ. ಆದರೆ ನಿಮ್ಮ ಪ್ರೀತಿ ನನ್ನನ್ನು ಇಲ್ಲಿ ನಿಲ್ಲಿಸಿತು. ಹಳ್ಳಿಯವರು ಮೊದಲು ಕೋಪಗೊಂಡರು. ಆದರೆ ಮೊಸಳೆಯು ನದಿಯಿಂದ ಹೊರಗೆ ಬಂದು ಎಲ್ಲರ ಮುಂದೆ ನಿಂತಿತು. ಅದು ತನ್ನ ಬಾಯಿಯಿಂದ ಒಂದು ಹೂವನ್ನು ಉಗುಳಿ ರಾಮುವಿಗೆ ಕೊಟ್ಟಿತು. ಅದು ಸಂಕೇತವಾಗಿತ್ತು, ಕ್ಷಮೆಯ ಸಂಕೇತ. ಖಜಾನೆಯಿಂದ ಹಳ್ಳಿಯಲ್ಲಿ ಶಾಲೆ, ಆಸ್ಪತ್ರೆ ಕಟ್ಟಿದರು. ರಾಮುವಿನ ಕಥೆಯು ಪ್ರತಿಯೊಬ್ಬರಿಗೂ ಪಾಠವಾಯಿತು, ಸತ್ಯವನ್ನು ಹೇಳುವುದು ಎಷ್ಟು ಮುಖ್ಯ ಎಂದು. ಮೊಸಳೆಯು ನದಿಯಲ್ಲಿ ಮರೆಯಾಯಿತು. ಆದರೆ ಅದರ ಕಣ್ಣುಗಳು ಇನ್ನೂ ನದಿಯ ನೀರಿನಲ್ಲಿ ಮಿನುಗುತ್ತಿದ್ದವು. ಹಳ್ಳಿಯ ರಕ್ಷಣೆಗಾಗಿ ಆ ಮೊಸಳೆ ಕೇವಲ ಪ್ರಾಣಿ ಅಲ್ಲ, ಅದು ವಿಶ್ವಾಸ, ಸತ್ಯ ಮತ್ತು ಪ್ರಕೃತಿಯ ಸಂದೇಶವಾಗಿತ್ತು.